ಮಾಡಿದ್ರೆ ಫೋನ್ ಎತ್ತಕ್ಕಾಗಲ್ಲ ಅವನ್ಗೆ. ಸೂರ್ಯ ಏಯ್ ಬಾಪ ಇಲ್ಲಿ ನೀನ್ ಆಚೆ. ಇಲ್ಲ ಆಚೆ ಬನ್ನಿ. ಅಲ್ಲ ಏನ್ ಇದಲ್ಲ, ಏನ್ ಮಾಡ್ತಿದ್ಯಾ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್? ಫಸ್ಟ್ ಆಫ್ ಆಲ್ ಏನ್ ಅನ್ಕೊಂಡಿದ್ಯಾ ಅಂತ? ಅಲ್ಲ ಇವನ್ನೆಲ್ಲ ಏನಕ್ಕ ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ಬಾಕ ಒಳಗಡೆ ಬಾಯಿ ಫಸ್ಟ್ ನೀನ್ ಬಾಯಿಲಿ ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬನ್ನಿ ಒಳಗಡೆ. ಯಾಕೆ ಈ ಕಡೆ ನೀನ್ ಏನ್ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್? ನನ್ಗೆ ಅದೇಳು. ಏನ್ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಏನ್ ನೀನು? ನಾನು 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದ್ ಫೋನ್ ರೆಸ್ಪಾನ್ಸ್ ಮಾಡಕ್ಕೆ. ಓಡಾಡ್ತಾ ಇದೀನಲ್ಲ. ನೀನ್ ಎಲ್ಲಾದ್ರೂ ಓಡಾಡೋ. ಏನ್ ಒಳಗೆ ಏನಕ್ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡಿಲ್ಲ. ಏನಕ್ಕ ಮಾತಾಡಿದ್ವಿ? ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನ್ ಅನ್ಕೊಂಡಿದ್ಯಾ ನೀನ್? ಹೆಣ್ಮಕ್ಳು ಏನ್ ಅನ್ಕೊಂಡಿದ್ಯಾ ನೀನು? ಬೇಡ ಸೂರ್ಯ, ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ. ನಿಂಗೆ ಚೆನ್ನಾಗ್ ಗೊತ್ತು. ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ? ಏನ್ ಆಫೀಸ್ ಮುಂದೆ ನೋಡು, ಸಪೋರ್ಟ್ ಎಲ್ಲ ನಿಂತ್ಕೊಂಡು ಮಾಡಿದೀವಿ. ನನ್ ಮಗನ್ ತರ ನಾನ್ ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನ್ ನಿನ್ ಕೈ ಹಿಡ್ಕೊಂಡು ನಡೆಸ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡೋದ್ ಕಲಿ. ಅರ್ಥ ಆಯ್ತಾ? ಹೆಣ್ಮಕ್ಳು ಪ್ರೆಸ್ ಅವರೆಲ್ಲ ನೀನು ನನ್ಗೆ ಇದು ಕ್ಯಾನ್ಸರ್ ಕೊಡು. ಏನ್ ನೀನ್ ಹಾಕಿರೋ ಡೈಲಾಗ್ ಡಬ್ ಮಾಡುವಾಗ ಗೊತ್ತಿರಲಿಲ್ಲ. ನನ್ ನೋಡ್ಸೇ ಇಲ್ಲ ಇವತ್ತವರೆಗೂ. ಏನು ಏನ್ ಅರ್ಥ? ಲಂಗ ಹಿಡಿದಿರೋ ಕೈಯಲ್ಲಿ ಲಾಂಗು ಅಂದ್ರೆ ಏನ್ ಅರ್ಥ? ಕರ್ಸಿಗ ಹಂಗೆಲ್ಲ ಹೇಳ್ತೀನಿ ಕೇಳಕ್ಕ. ಇವಾಗ 9 ನಿಮ್ನ ಗುಡ್ ಅಂತ ಹೇಳಿದೀನಿ. 1 ಹಂಗಿದ್ರಾಗ ನೀವು ನೆಕ್ಸ್ಟ್ ಆ ಮಂಡಸಿನಲ್ಲಿ ನೀವು ಯಾವ ತರ ಮಾತಾಡ್ತಿರೋ ಗೊತ್ತಾ? ನೆಕ್ಸ್ಟ್ ಡೈಲಾಗ್ ಕೇಳಿ. ನಾನ್ ಮಾತಾಡೋದಕ್ಕೂ ನೀವು ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ ನಾನೇನಾದ್ರೂ ಕೆಟ್ಟದಾಗ ಮಾತಾಡಿದೀನಾ? ತಪ್ಪು ಮಾಡ್ತಿದ್ಯಾ? ಬೇಡ, ನಾನು ಫಿಲಂ ಫೀಲ್ಡ್ ಹೋಗ್ತೀನಿ. ಅರ್ಥ ಆಯ್ತಾ? ಅಲ್ಲೋಗಿ ಚೇಂಬರ್ಗೆ ಹೋಗಿ ನಾನು ಮಾತಾಡ್ತೀನಿ. ಇದ್ರ ಮೇಲೆ ಒಂದು ಡೈಲಾಗ್. ನೀನು ಒಂದ್ ಹೆಣ್ಣು, ನೀನ್ ಮಾತಾಡ ಅವ್ನ್ ಸಪೋರ್ಟ್ ಮಾಡ್ಕೊಂಡು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದು ಡೈಲಾಗ್ ಎಲ್ಲಾನು ಒಂದೊಂದ್ ಕಡೆ ಒಂದು ಪ್ರಾಬ್ಲಮ್ ಅಲ್ಲ. ಎಲ್ಲ ನಿಂಗೆ ಬರ್ತಾ ಇತ್ತು ನನಗೆ. ನೀನೆಲ್ಲ ಬೆಳೆಸಿದ್ದೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗ ಮಾತಾಡ್ಬಿಡ್ತೀಯ? ತಪ್ಪೇ ಡೈಲಾಗ್ ಕಟ್ ಮಾಡ್ಬೇಕು. ನನ್ನ ಸ್ಟಾಪ್ ಮಾಡ್ಲೇನೋ? ಬೇಡ, ಏನಾದ್ರು ಮಾಡ. ನೀನು ಅಡ ಇಟ್ಟಿದ್ಯಾ ಅಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀಯ ನೀನು? ಯಾಕೆ ನಮ್ಮಮ್ಮನ ಎಣ್ಣೆಕ, ನನ್ ವೈಫ್ ಎಣ್ಣೆಕ, ನನ್ನ ಮಗನ ಎಣ್ಣೆಕ, ಈ ತರ ಡೈಲಾಗ್ ನೀನ್ ಹಾಕ್ಬೋದಾ? ಲಾಂಗು ಅಂತ ಹಾಕಿರೋ ತಪ್ಪಲ್ವಾ ನೀವು? ನೀವು ಹಂಗ್ ತಿಳ್ಕೊಬೇಡಿ. ಇವಾಗ ಪಾಯಿಂಟ್ ಆಫ್ ಅಲ್ಲಿ ನೀವು ಪಿಕ್ಚರ್ ತರ ತಗೊಳ್ಳೋ. ಇವಾಗ ಒಂದು ರೌಡಿ ಬಂದಾಗ ಯಾವ ತರ ಮಾತಾಡ್ತಾನೆ ನಿಮ್ಮನ್ನ? ಪೂಜೆ ಬಿಟ್ಟಿಂಗ ಮಂಡಕ್ಕೆ ಎತ್ತಾನ ಹೇಳಿ. ಅವ್ನ್ ಪಾಯಿಂಟ್ ಆಫ್ ಕಟ್ ಮಾಡ್ಬಿಡಿ. ಏನಮ್ಮ ಮಾತಾಡ್ತಾ ಇದ್ರ? ಪಾಯಿಂಟ್ ಆಫ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಈಗ ಅಕ್ಕ ಸಪೋರ್ಟ್ ಮಾಡಿದಾರಲ್ಲ, ಹೆಣ್ಮಕ್ಳು ಕಟ್ ಮಾಡಿ ಎಲ್ಲ ನಾನೇ ಮಾಡಿದ್ದು. ನೀನ್ ಬೆಳಿಲಿ, ನೀನ್ ಚೆನ್ನಾಗಿರ್ಲಿ ಅಂತ ಮಾಡ್ದೆ. ಬಟ್ ನೀನ್ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಿದ್ರೆ ನಂಗೆ ಇಷ್ಟ ಆಗಿಲ್ಲ. ಇಲ್ಲ, 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ನಿಮ್ಗೆ ಇದು ಹೇಳಕ್ಕೆ. ನೀನ್ ಫೋನ್ ಎತ್ತಿದ್ಯಾ ಯಾಕೆ? ಬೇರೆ ಟೈಮಲ್ಲಿ ಸಪೋರ್ಟ್ ಮಾಡೋ ಟೈಮ್ ಮಾಡಿದೆ ಇಲ್ಲ ಅಂತ ನಾನು ಒಪ್ಪಲ್ಲ. ಇದು ವಾರ್ನಿಂಗ್ ಅನ್ಕೊಂಬೇಡ, ರಿಕ್ವೆಸ್ಟ್ ಅನ್ಕೋ. ನೀನೇ ತೆಗೆದ್ರೆ ಸರಿ, ಇಲ್ದೆ ಹೋದ್ರೆ ಯಾರ್ದಕ್ಕ ಬ್ಯಾನರ್ ಇರೋದು? ಯಾರ್ದಕ್ಕ ಇದು? ಯಾರು ನಿಲ್ಸಿದ್ದಾರೆ? ನೋಡಿ ಯಾರು ಬ್ಯಾನರ್ ತೊಂಬಪ್ಪ. ಹೆಣ್ಮಕ್ಳ ಬಗ್ಗೆ ಹಿಂಗೆಲ್ಲ ಮಾತಾಡಿ ಯಾಕೆ ಹಂಗ್ ತಿಳ್ಕೊಂತೀರಾ? ಬ್ಯಾನರ್ ನಾವು ಒಪ್ಕೋತೀವಿ. ಬಟ್ ಹೆಣ್ಮಕ್ಳ ಬಗ್ಗೆ ಹಿಂಗೆಲ್ಲ ಮಾತಾಡುವಂತ ಅಕ್ಕ ಹೇಳಿದಾರ? ಅಕ್ಕನ್ ನೀವು ಯಾಕೆ ಹೇಳಿಲ್ಲ? ಅಕ್ಕನ್ ಬಿಟ್ಟರೆ ಡೈಲಾಗ್ ಇದೆ ಅಂತ ನೀವು ಯಾಕೆ ಹೇಳಿಲ್ಲ? ಡಬ್ಬಿಂಗ್ ಅಲ್ಲಿ ಮಾಡಿದಾರಲ್ಲ. ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್? ನೀವು ಸುದ್ದಿ ಅವ್ರು ಹೇಳೋದು ನೋಡಿಲ್ವಾ ನೀವು? ಡಬ್ಬಿಂಗ್ ಅಲ್ಲಿ ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರ್ಯ. ಈ ಬ್ಯಾನರ್ ಬೇಡ, ನಾನು ಇದು ಬೇಡ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು. ತೆಗಿದೆ ಹೋದ್ರೆ ನೀನು ಇದು ರಿಕ್ವೆಸ್ಟ್ ಅನ್ಕೊಂತೀಯೋ ಕಮೆಂಡ್ ಅನ್ಕೊಂತೀಯೋ ನಾನು ಗೊತ್ತಿಲ್ಲ. ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ನೋಡ್ಲಿಲ್ವಾ? ಇರ್ಲಿಲ್ಲ. ಅಕ್ಕ ನೋಡಿದ್ರೆ ಯಾಕೆ ಬರ್ತಾ ಇದ್ರು? ಅಲ್ಲ, ಅಲ್ಲಿ ಸೆಟ್ ಅಲ್ಲಿ ಆಗೈತೆ ಡೈಲಾಗ್ ಎಲ್ಲ ಬಂದೈತೆ. ಟ್ರೈಲರ್ ಬಂದೇ 3 ದಿನ ಆಯ್ತಲ್ಲ. ಅವಾಗಿಂದಾನೇ ನಾನು ಫೋನ್ ಮಾಡ್ತಿರೋದು. ಫೋನ್ ಎಲ್ಲ ಎತ್ತದ ಸಾಹೇಬ?
ಅರ್ಥ ಆಯ್ತಾ? ಕಷ್ಟ ಆಯ್ತು ಚಿತ್ರ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊ. ಎಲ್ಲೆಲ್ಲ ಫೋನ್ಗಳು ಬರ್ತಾ ಇತ್ತು. ಸೂರ್ಯ, 20ನೇ ತಾರೀಕು ಪಿಕ್ಚರ್ ನಿನ್ಗೆ ನಿನ್ film release ನನ್ಗೆ ಎಷ್ಟ್ ಜನ ಹೆಣ್ಮಕ್ಳು ನನ್ಗೆ ಫೋನ್ಗಳು ಮಾಡ್ತಿದಾರೆ, ಏನಕ್ಕ ಹಿಂಗ್ ಮಾತಾಡವ್ರೆ? ನಮ್ಗೂ ಒಂದ್ ಮರ್ಯಾದೆ ಇದೆಯಪ್ಪ ಸೊಸೈಟಿಯಲ್ಲಿ. ಸೊಸೈಟಿಯಲ್ಲಿ ನಮ್ಗೂ ಒಂದ್ ಮರ್ಯಾದೆ ಇದೆ. ನೋಡು ಸೂರ್ಯ, ನಾನ್ ಹೇಳ್ತಿರೋದು ನನ್ಗೆ ಎಷ್ಟು ಗೌರವ ಇದೋ ನನ್ನ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಇದೆ. ನಾನು ಯಾವತ್ತಿದ್ರು ಹೆಣ್ಮಕ್ಳು ಮೇಡಮ್ ನೀವು ಒಬ್ಬರೇ ಬಂದು ಕೇಳ್ಬೋದಿತ್ತಲ್ವಾ? ಅದಕ್ಕೆ ಮೀಡಿಯಾದವ್ರನ್ನ ಕರ್ಕೊಂಡ್ಬರೋ ಅವಶ್ಯಕತೆ ಇರ್ಲಿಲ್ಲಲ್ವಾ? ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಕೇಳು. ನಿಮ್ಮ ಅವತ್ತೆಲ್ಲ ನಾನ್ ಬೇಕಿತ್ತು, ಇವತ್ ಬೇಡವಾ? ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನ್ ಇಲ್ಲೇನುಗ ಅಕ್ಕ, ಇದು ನಿನ್ನ ಆಫೀಸ್ ಅಲ್ವಾ? ಬಿಡ್ ಇದು ಸೂರ್ಯ, ನಿನ್ನ ಆಫೀಸ್ ನೋಡ್ ಅಲ್ವಾ? ಸೂರ್ಯ, ಇದು ನೀನು ರಿಕ್ವೆಸ್ಟ್ ಅನ್ಕೊಂತೀಯೋ ಆರ್ಡರ್ ಅನ್ಕೊಂತೀಯೋ ಏನೋ ನಂಗೆ ಅನ್ಕೊಕ್ಕ, ಗೊತ್ತಿಲ್ಲ. ಇದು ನಿನ್ನ ಆಫೀಸ್ ಅಲ್ವಾ? ನೀನು ನೀನ್ ಮಾಡಿದ್ರೆ ಹಿಂಗಕ್ಕ, ನನ್ಗೆ ಇನ್ನೊಂದು dialogue ಇನ್ನೊಂದು ನಿಮಿಷ ಬಾಯ್ಲೆ. ನೀನ್ ಬಿಡು, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ನಾನು ಹೇಳ್ತೀನಿ ಮಾತುಕತೆಲ್ಲ ಮಾತಾಡಿ ಡಿಲೀಟ್ ಮಾಡ ಅಷ್ಟೇ. ಅಕ್ಕ, ನೀನ್ ಏನಕ್ಕೆ ಹೇಳ್ತೀನಿ ಗೊತ್ತಾ ಇದ್ಯಾ? ಇನ್ನೇನ್ ಇನ್ನೊಂದ್ ಮಾತಿಲ್ಲ ಸೂರ್ಯ, ಇನ್ನೇನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನೋಡು, ಇಲ್ಲಾರೆ ಫಿಲಂ ಚೇಂಬರ್ ಹತ್ರ ಹೋಗಿ ನಾನು ಫಿಲಮೇ ನಿಲ್ಲಿಸ್ತೀನಿ, ಅದೇನ್ ಮಾಡ್ಕೊಂತ ಮಾಡ್ಕೊ, ನೋಡೇ ಬಿಡೋಣ, ನೋಡೋಣ. ಅಕ್ಕ, ಬಾಕ ಇಲ್ಲ ಒಂದು ನಿಮಿಷ, ನೀನ್ ಕಾಡ್ ನಂಗೆ ಹೋದ್ರೆ ಹೆಂಗೆ ಹೇಳ? ತುಂಬಾ ಮರ್ಯಾದೆ ಕೊಟ್ಟಪ್ಪ, ತುಂಬಾ ಮರ್ಯಾದೆ ಕೊಟ್ಟ. ಆಯ್ತು, ಬಾ ಇಲ್ಲಿ, ಹೇಳ್ಬಿಟ್ಟು ಬಾ ಇಲ್ಲಿ, ಬಾಕ ಇಲ್ಲಿ, ಬಾ ಒಂದು ನಿಮಿಷ, ಬಾ ಇಲ್ಲಿ. ಏನ್ ಬರ್ಬೇಕು ಹೇಳು, ಏನ್ ಬರ್ಬೇಕು? ಹಾ? ಏನ್ ಬರ್ಬೇಕು? ನಿಮಿಷ ಬಾ ಇಲ್ಲಿ. ಹೇಳು, ಏನ್ ಬರ್ಬೇಕು ಹೇಳು. ನೀನ್ ರೌಡಿಸಂ ಮಾಡ್ತಾ ಇದ್ಯಾ ನನ್ನ ನಾನ್ ಹತ್ರ? ರೌಡಿಸಂ ಮಾಡೋಂಗಿದ್ರೆ ನಿನ್ನ ಹತ್ರ ಬಂದೆ. ನಾನು ಇಲ್ಲಿ ನಿನ್ನ ಹತ್ರ ಆಫೀಸ್ ಹತ್ರ ಕೇಳ್ಕೊಂತಿಲ್ಲ. ನಿನ್ನ ಆಫೀಸ್ ಅಲ್ವಾ? ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲಿ. ಆಯ್ತು, ಗೌರವ ಕೊಡ್ತೀನಿ, ನಿನ್ನ ಆಫೀಸ್ ಅಲ್ವಾ? ನನ್ನ ಆಫೀಸೇ. ಮತ್ತೆ ಏನ್ ಮತ್ತೆ ಇನ್ನೊಬ್ಬ? ಡೈಲಾಗ್ ತರ ತಗೊಳ್ಳಿ ಮ್ಯಾಮ್, ಸಿನಿಮಾ ತರ ತಗೊಳ್ಳಿ. ನಿಮ್ಮ ಕ್ಯಾರೆಕ್ಟರ್ ಒಂದೇ ಮಾತಲ್ಲಿ ಹೇಳಕ್ಕ, ನೀನ್ ಬಂದು ನನ್ನ ಕೇಳ್ಬೋದಾಗಿತ್ತಲ್ಲ, ನೀನ್ ನಾನು ಮೂರ್ ಹೇಳ್ತಿದ್ವಾ? ದಿವಸದಿಂದ ನಾನು ನಿಮ್ಗೆ ಏನೋ ಫೋನ್ ಮಾಡಿ ಹುಷಾರಿಲ್ದಂಗೆ ಏನೋ ಇರ್ಬೋದಲ್ಲ ಅಕ್ಕ? ನಾನು ಇಷ್ಟು ಸಪೋರ್ಟ್ ಮಾಡಿದೀನಿ ಚಿತ್ರ. 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತಿದ್ದೀನಿ, ಫೋನ್ ರೆಸ್ಪಾನ್ಸ್ ಮಾಡಿದ ಕೇಳು. ನೀವ್ ಯಾಕೆ ಸರ್ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು? ಏನನ್ನ ಕೆಲಸ, ಮನೇಲಿ ಎಷ್ಟು ಕೆಲಸಗಳೈತೆ ಗೊತ್ತಾ? ಆಮೇಲೆ ಅವ್ರಿಗೆ ಒಂದ್ ನಿಮಿಷ ಅಲ್ಲ ಮ್ಯಾಮ್ ಒಂದ್ ನಿಮಿಷ ಮ್ಯಾಮ್ ಕ್ಯಾರೆಕ್ಟರ್ ನರೇಶನ್ ಕೊಡ್ಬೇಕಾದ್ರೆ ಕಾಕ್ರೋಚ್ ಅವರು ಈ ಡೈಲಾಗ್ ಹೇಳ್ತಾರೆ ನಿಮ್ಗೆ ಹೇಳಿಲ್ವಾ? ಈ ಡೈಲಾಗ್ ಹೇಳಿದಿದ್ರೆ ನಾನು ಈ ಸೀನೆ ನಾನು ಮಾಡ್ತಿರ್ಲಿಲ್ಲ. ಈ ಪಿಕ್ಚರ್ ಡೈಲಾಗ್ ಮಾಡ್ಬೇಕಾದ್ರೆ ಎಂತ ಡೈಲಾಗ್ ಸೀನೆ ನಾನ್ ಮಾಡ್ತಿರ್ಲಿಲ್ಲ. ತರ ನೀವು ಆರ್ಟಿಸ್ಟ್ ತರ ನೋಡಿ ಅಕ್ಕ, ಬೇರೆಯವ್ರ ತರ ನೋಡಕ್ ಹೋಗ್ಬಿಡಿ. ಸೂರ್ಯ, ಈಗಲೂ ನಾನು ಹೇಳ್ತೀನಿ ಬಾಯ್ಲಿ, ನನ್ ಮಗ ನೀನು ನಿನ್ ಮಗ ಅಂದ್ರೆ ಬೆಳಿಬೇಕು. ಸರ್ ಹಂಗೆ ಯಾಕೆ ಇವ್ರನ್ನೆಲ್ಲ ಮೀರತ್ತನ್ನ ಯಾಕೆ ಮರ್ಯಾದೆ ಅಪ್ಪ, ಸರ್? ನೋಡು, ನೀನ್ ನಾನು ನಿನ್ಗೆ ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ. ಇದೆಲ್ಲ ಬೇಜಾರು ಅಕ್ಕ, ನೀನ್ ಬಂದು ಮಾತಾಡ್ಬೋದಾಗಿಲ್ಲ ಅಕ್ಕ. ಅಕ್ರಮ ನೋಡ್, ನಿನ್ ಇಷ್ಟ ಹೇಳ್ತಿದ್ದೀನಲ್ಲ. ಅಕ್ಕ, ಡೈಲಾಗ್ ಅಂತ ಅಲ್ಲ ಎತ್ತಕ್ಕಾಗಲ್ಲ. ಮ್ಯಾಮ್ ಚೇಂಬರ್ಗೆಲ್ಲ ಹೋಗ್ಬೇಡಿ ಮ್ಯಾಮ್. ಇವಾಗ ರಿಲೀಸ್ ಒಂದ್ ನಿಮಿಷ ಮ್ಯಾಮ್, ಒಂದ್ ನಿಮಿಷ ನೀವು ರಿಕ್ವೆಸ್ಟ್ picture ಕೇಳ್ಕೊಳ್ಳಿ. ನೋಡಿ. ರಿಲೀಸ್ ಹತ್ರ ಇರ್ಬೇಕಾದ್ರೆ ಚೇಂಬರ್ಗೆ ಹೋಗ್ತೀನಿ ಅದು ಇದು ಅಂತ ಹೇಳಕ್ ತಪ್ಪಾಗುತ್ತೆ. ನೀನ್ ಪಿಕ್ಚರ್ ನೋಡಕ್ಕ, ಆಯ್ತಾ? ನೀನ್ ಇದು ಪಿಕ್ಚರ್ ನೋಡು. character ನಿನ್ಗೆ ಸಿನಿಮಾ ಒಂದ್ ಅಷ್ಟೇ ನಿಮಿಷ ಇದು. ನೀನ್ ಇವಾಗ ಪಿಕ್ಚರ್ ನಾನು ಒಂದು ಹುಡುಗಿ ಅಲ್ವಾ, ನಾನು ಕ್ಯಾರೆಕ್ಟರ್ ಅದಷ್ಟೇ. ನೀನು ಪಿಕ್ಚರ್ ನೋಡಕ್ಕ, ನಿನ್ಗೆ ಏನಾರು ಅನಿಸ್ತದೆ ಅಲ್ಲಿ ಬ್ಯಾನ್ ಮಾಡ್ಬಿಡು. ನಾನೇ ಹೇಳ್ತೀನಿ, ಇವಾಗ ನಿನ್ಗೆ ತಪ್ಪಾಗಿ ಅನಿಸ್ತದೆ ಆ ಕ್ಯಾರೆಕ್ಟರ್. ಫಿಲಂ ನೋಡಿ ಫಸ್ಟ್. ನೀನು ಒಂದ್ ಹೆಣ್ಣಿಗೆ ಎಷ್ಟಂತ ಗೌರವ ಕೊಟ್ಟು ಮರ್ಡರ್ ಮಾಡ್ತಿದ್ಯಾ? ಒಂದ್ ಹೆಣ್ಣಿಗೆ ಒಂದ್ ರೇಪ್ ಆದಾಗ ನೀನೇ ಬಂದು ಮರ್ಡರ್ ಮಾಡ್ತೀಯ ತಾನೆ? ಅಷ್ಟು ಗೌರವ ಕೊಟ್ಟಿದ್ದೀನಿ ತಾನೆ ಆ ಕ್ಯಾರೆಕ್ಟರ್ಗೆ. ಮತ್ತೆ ನೀನ್ ಹಿಂಗ್ ಮಾಡಿದ್ರೆ ಹೆಂಗಾಕ? ನೀನ್ ಪಿಕ್ಚರ್ ನೋಡು, ನೀನು ಪಿಕ್ಚರ್ ನೋಡು. ಏನಮ್ಮ ಸರಿ ಹೋಗಮ್ಮ, ಏನೋ ಮಾತಾಡ್ತಾ ಇದ್ದೀನಿ, ಹೋಗಮ್ಮ ದಯವಿಟ್ಟು ಹೋಗಮ್ಮ. ನಿನ್ ಬಾಕ ಏನ್ ಹೇಳು, ನೀನು ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಒಂದ್ ನಿಮಿಷ ನಾನು ಹೇಳಕ್ ಕೇಳಿ. ಅರ್ಥ ಆಯ್ತಾ? ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದ್ರೆ ಆದಾಗ ಅವ್ನ ನಾನು ಮರ್ಡರ್ ಮಾಡ್ತೀನಿ. ಆ ಟೈಮಲ್ಲೂ ನಾನು ಹೇಳ್ತೀನಿ, ಯಾವುದೇ ಒಂದ್ ಹೆಣ್ಣಿಗೆ ಏನೇ ತೊಂದ್ರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ. ನಿಜಾನಾ? ನೀನೇ ತಾನೇ ಮಾಡಿದ್ದೆ. ಆ ಯಾರು ಲಂಗ ವಿಷಯ ಮಾಡ್ತಿದ್ರು? ಏನಕ್ಕಮ್ಮ ಎತ್ಬೇಕು? ಯಾರು ಮಾಡ್ತಿದ್ರು? ಆ ಲಂಗ ವಿಷಯ ಇವಾಗ ನಿನ್ನ ಹತ್ರ ಒಂದ್ ರೌಡಿ ಬಂದಾಗ ನಿನ್ನ ಹತ್ರ ನೀನೇ ತಿನ್ನಿಸ್ಬಿಟ್ಟಿ, ನೀನ್ ಬೆಳೆಸ್ಬಿಟ್ಟಿ. ಇವಾಗ ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ. ಕ್ಯಾರೆಕ್ಟರ್ ಹಂಗಿರೋದಕ್ಕ, ಕ್ಯಾರೆಕ್ಟರ್ ನೋಡು ನೀನು. 9ನೇ ನೀನ್ ಗುಡ್ ಆಯ್ತು ಅನ್ಸ್ಕೊಳ್ತಾನೆ. ಸೂರಿ, ನಿನ್ ಪ್ರಕಾರನೇ ಆಯ್ತು. ನಿನ್ನ ಇದಕ್ಕೆ ಬರ್ತೀನಿ ಚಿತ್ರ. ಏನಾದ್ರು ಒಂಚೂರು ಅಲ್ಲಿ ಏನಾದ್ರು ಕೆಟ್ಟದಾಗಿತ್ತು ಅವಾಗ ನೀನು ಮಾಡು, ಫಸ್ಟ್ ಡೇನೆ ನಾನು ಶೋ ಮಾಡು. ಅದೇ ಮ್ಯಾಮ್ ಫಸ್ಟ್ ನೀನು ಮಾಡು, ಫಿಲಂ ನೋಡಿ. ನೀನು ಮಾಡು, ನೀನು ಮಾಡು. ಖುಷಿ ಮಾತಾಡ್ತಿದ್ದಲ್ಲ, ಫೋನ್ ಎತ್ತಿಲ್ಲ ಅಂತ ಮೀಡಿಯಾದವ್ರನ್ನ ಇದ್ ಮಾಡಿದೀವಿ. ರಿಲೀಸ್ ಹತ್ರ ಇದೆ. ಲೇಡೀಸ್ ಫೋನ್ ಮಾಡ್ತೀರಿ, ಏನಕ್ಕ ಇದು ಡೈಲಾಗು ಏನು ಅಂತಾರೆ. ನಾನು ಏನ್ ಆನ್ಸರ್ ಮಾಡ್ಬೇಕು? ಹೇಳು. 3 ದಿವಸದಿಂದ ಇವನ್ಗೆ ಫೋನ್ ಮಾಡ್ತೀನಿ, ನೀವು ಫೋನ್ ಎತ್ತುತ್ತಿದ್ದಾನ ಕೇಳಪ್ಪ. ಟ್ರೈಲರ್ ನೋಡ್ಬಿಟ್ಟು ನೀವು ಫೋನ್ ಮಾಡಿ. ನಿಮ್ಗೆ ಗೌರವ ಆಯ್ತಲ್ಲ, ಗೌರವ ಆಯ್ತು ನಿಜವಾಗ್ಲೂ, ತುಂಬಾ ಗೌರವ ಆಯ್ತು ಪಿಕ್ಚರ್ ಅಲ್ಲೇ. ನಂಗೆ ಗೌರವ ಇಲ್ಲ, ಹೆಣ್ಮಕ್ಳಿಗೂ ಅದೇ ಗೌರವ ಇರ್ಬೇಕಪ್ಪ. ಮರ್ಡರ್ ಮಾಡೋದು ಅವ್ನಿಗೆ ಏನೋ ಒಂದು ರೇಪ್ ಆದಾಗ ನೀನ್ ಈ ಡೈಲಾಗ್ ನಂಗೆ ಇಷ್ಟ, ಈ ಡೈಲಾಗ್ ನಂಗೆ ಇಷ್ಟ. 9 ತಗೊಂಡು ಇವಾಗ ಏನ್ ಮಾಡ್ತಾರೆ? ಇವಾಗ ನಂದು ಡೈಲಾಗ್ ಇದೆ ಮ್ಯಾಮ್, ತಲೆ ಇವ್ರದೈತೆ, ಡೈಲಾಗ್ ಇದೆ ನಂದು. ಇವ್ರದ್ದು ಒಂದೈತೆ, ಏನೋ ತಲೆಡಿ ಅಂದ್ಬಿಟ್ಟು ತಲಾರಿ ಎಲ್ಲ ತಪ್ಪು. ಅಂತ ಐತೆ. ಅವಾಗ ಸೆನ್ಸಾರ್ ಅದೆಲ್ಲ ಸೆನ್ಸಾರೇ ಆಗೈತಕ್ಕ, ನನ್ ಸೆನ್ಸಾರ್ ಅವರೇ ಕೊಟ್ಟಿದ್ದಾರೆ. ಸೆನ್ಸಾರ್ ಆಗೈತೆ. 20ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ. ಏನೋ ನೀನ್ ನಿಮ್ಗೆ ಮಾಡ್ಬೇಕು. ಏನ್ ಇಷ್ಟನೋ, ನಿಮ್ಗೆ ಏನ್ ಬರುತ್ತೋ ಹಂಗ್ ಮಾಡು. ಬಟ್ ಸಿನಿಮಾ ನೋಡಿ ಮ್ಯಾಮ್, ಸಿನಿಮಾ ನನ್ಗೇನ್ ಅನ್ಸುತ್ತೋ ನಾನು ಹಂಗ್ ಮಾಡ್ತೀನಿ. ಅದೇ ಸಿನಿಮಾ ನೋಡ್ಬಿಟ್ಟು ಮಾಡಿ ನೀವು. ಪಿಕ್ಚರ್ ನೋಡ್ಬಿಟ್ಟು ಮಾಡಿ ಅಕ್ಕ. ನೀನ್ ಮಾಡ್ತಿರೋದು ತಪ್ಪು. ಈಗಲೂ ಹೇಳ್ತಿದ್ದೀನಿ ತಪ್ಪು, ಆಯ್ತಾ?
ಅದು ನೀನು ಏನ್ ಪಿಕ್ಚರ್ ನೋಡಿ ಮಾಡ್ತೀಯೋ ಅಕ್ಕ, ನಿಮ್ ಪಿಕ್ಚರ್ ನೋಡಿ. ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮನ್ನ ಎಷ್ಟು ಹೈಲೈಟ್ ಕ್ಯಾರೆಕ್ಟರ್ ಅಲ್ಲ ಫಸ್ಟ್ ಹೆಣ್ಣು ಮಕ್ಕಳಿಗೆ ನೀವೇ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಟ್ಟು ಅದು ಮರ್ಯಾದೆ ಕೊಡು ಅಷ್ಟೇ ನಾನು ನಿಮ್ಗೆ ಹೇಳೋದು. ಅಕ್ಕ ದಯವಿಟ್ಟು ಕಷ್ಟಪಟ್ಟು ಮಾಡಿದೀನಿ ಅಕ್ಕ ಪಿಕ್ಚರ್. ನಾನು ತುಂಬಾ ಕಷ್ಟಪಟ್ಟು ಮಾಡಿದೀನಿ, ಏನ್ ತುಂಬಾ ಇಟ್ಟಿದ್ದೀನಿ. ಕಷ್ಟಪಟ್ಟಿದ್ಯಾ? ನಿಮ್ಗೆ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಆ ನೀನ್ ಪಿಕ್ಚರ್ ಎಷ್ಟು ಅಲ್ಲಿ. ಕಷ್ಟಪಟ್ಟಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ, ಪ್ರತಿ ಒಂದ್ ಹೆಜ್ಜೆಗೂ ನಾನು ನಿನ್ ಜೊತೆ ಇದ್ದೆ. ನಿನ್ ಕಷ್ಟದ ಬಗ್ಗೆ ಹೇಳ್ಬೇಡ, ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು. ಗೌರವ ಕೊಟ್ಟಿರೋದಕ್ಕೆ ಪದೇ ಪದೇ ನಾನು ನಿನ್ನ ಹತ್ರ ಅದೇ ಮಾತಾಡೋದಿಲ್ಲ. ಪಿಕ್ಚರ್ ನೋಡಿ ನೋಡಕ್ಕ. ಆಮೇಲೆ ನಿಂಗೇನ್ ಅನ್ಸುತ್ತೋ ಮ್ಯಾಮ್, film ನೀನು ನೋಡಿ ಮಾಡು. ಮ್ಯಾಮ್. ನೀನ್ ಅರ್ಧ ಹಾಕ್ತೀನಿ ಅಂತ ಹೇಳ್ದಲ್ಲ ಇವತ್ತು, ಅರ್ಧ ಹಾಕ್ಬಿಡಕ್ಕ. ಪಿಕ್ಚರ್ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅರ್ಧ ಹಾಕ್ಬಿಡಕ್ಕ ಎಲ್ಲ. ನೀವು ಏನೇ ಮಾಡೋದಿದ್ರೆ ಫೆಬ್ರವರಿ ಆದ್ಮೇಲೆ ಮಾಡಿ ಮ್ಯಾಮ್. ಮಾಡಿ ಅಕಸ್ಮಾತ್ ಅಲ್ಲೇನಾದ್ರು ನೆಗೆಟಿವ್ ಆಗಿ ಆಯ್ತಕ್ಕ, ಮಾಡಿ ಅರ್ಧ ಬಂದ್ರೆ ಹಾಕಿ. ಬಂದೆ ನಾನು ಫಿಲಮ್ ನಿಲ್ಲಿಸ್ತೀನಿ. ಅರ್ಧ ಹಾಕಿ ಅಕ್ಕ, ಹೋಗಿ ಅರ್ಧ ಹಾಕಿ ಮಾಡೋದು. ಎತ್ತ ಕೇಳಲ್ಲ ಯಾರನ್ನು ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ಆಗ್ತಾ 20ನೇ ತಾರೀಕು ಏನೋ ಒಂದು ಆಗ್ತಾ ಇತ್ತು. ಏನಂತ ಗೊತ್ತಾಗ್ತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ ನನಗಂತೂ ಒಂಚೂರು. ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ತರ ತಗೋಬೇಕು ಇದನ್ನ. ಅರ್ಥ ಆಯ್ತಾ? ಇವಾಗ ಒಂದು ಡಾನ್ ಹತ್ರ ಒಂದು ಡಾನ್ ಅಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವಾದ್ರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ ಕೈ ಎತ್ತು ಮುಗಿತೀನಿ. ತುಂಬಾ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನ್ ಮಾಡ್ತಾನೆ, ಒಂದು ಡಾನ್ ಬಂದು ಒಂದು ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದಾಗ ಅವ್ನಿಗೆ ಏನೋ ಒಂದಿಷ್ಟು ದುಡ್ಡು ಬರ್ತೈತೆ. ಜೊತೆಗಿರೋನ ಅಜಿಪ್ ಮಾಡಕ್ ಬಿಡ್ತಾರೆ. ಆ ಅಜಿಪ್ ಮಾಡೋರ್ನ ಆ 3 ಜನನು ಡಾನ್ ತಿರುಗಿಸಿ ಹೊಡಿತಾರೆ. ಡಾನ್ ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ, ಮಂಗಳಾರತಿ ಎತ್ತು ಮಾಡ್ತಾರ, ಹೆಂಗ್ ಹೊಡಿತಾರೆ ಹೇಳಿ, ನೀವ್ ಹೇಳಿ. ಏನಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಎಲ್ಲ real ಅವ್ರು don ಸಿನಿಮಾ ತರ ತಗೋತಾ ಇಲ್ಲ, ಕ್ಯಾರೆಕ್ಟರ್ ತರ ತಗೋತಾ ಇಲ್ಲ. ಇವಾಗ ಚಿತ್ರಾನು ಒಂದು ಡೈಲಾಗ್ ಬರೆದಿದ್ದಾರೆ. ತಲೆ ಲಾಂಗ್ ಹಿಡಿಯೋದ್ ಬಿಟ್ಬಿಟ್ಟು ತಲವಾರ್ ಹಿಡಿಯೋದ್ ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ. ಅದು ಪಿಕ್ಚರ್ ತರ ತಗೋಬೇಕಲ್ಲ. ಸೆನ್ಸರ್ ಅಲ್ಲಿ ಎಲ್ಲ ಮ್ಯೂಟ್ ಮಾಡಿದೀನಿ ಅದನ್ನೆಲ್ಲ. ಪಿಕ್ಚರ್ ತರ ತಗೊಳ್ಳಿ. ನಮ್ಮನೆಲ್ಲ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳು ಇದ್ದಾಳೆ. ನನ್ನ ಹತ್ರ ಎಲ್ಲ ನಂಗೆ ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳ ನನ್ ತುಂಬಾ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ತರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನೋ ತಿಳ್ಕೊಂಡು ಏನೋ ಮಾತಾಡ್ದೆ. ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನೇನೋ ಮಾಡ್ತಾ ಇದಾರೆ. ನನಗೆ ಹಿಂದೆಯಿಂದ ನನ್ಗೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಡೈಲಿ ಫೋನ್ಗಳು ಬರ್ತಾ ಇತ್ತು, ಈ ತರ ಏನೋ ಮಾಡ್ಬಾರ್ದು, ತುಳಿಯಕ್ ನೋಡ್ತಾ ಇದಾರೆ. ಒಟ್ನಲ್ಲಿ ನನ್ನ ತುಳಿಲಿ, ಅದೇನಾಗ್ಲಿ. ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗ್ಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ ಭಯ ಇರಬಾರ್ದು, ನನ್ಗೂ ಭಯ ಇರಲ್ಲ. ನಾನು ಯಾವನ್ 10 ಜನ ಹಾಕೊಂಡು ಬಿಲ್ಡಪ್ ಮಾಡ್ದವ್ ಬಂದವನಲ್ಲ. ನಾನು ಹಿಂಗಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೆ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬಾ ಕಷ್ಟಪಟ್ಟು ಮಾಡಿದೀನಿ. ಮನೆ ಮಠ ಎಲ್ಲ ಇಟ್ಟು ಮಾರಿದೀನಿ ಪಿಕ್ಚರ್ನ. ಏನು ಗುರಿ ಎತ್ತಬೇಕು? ನನ್ 108 ಕೆಲಸಗಳೈತಿ, ಎಲ್ರಿಗೂ ಆನ್ಸರ್ ಮಾಡಕ್ಕೆ. ಚಿತ್ರನೂ ಮನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು, ನಾನು ಎತ್ತಕ್ಕಾಯ್ತಾ? ಏನಮ್ಮ ಮಾಡಿಲ್ವಾ? 20ನೇ ತಾರೀಕು ರಿಲೀಸ್ ಐತೆ. ಹಿಂಗೆಲ್ಲ ಒಬ್ಬರೊಬ್ರು ಟ್ಯಾಕ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಹೋಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತಗೊಂಡಿದ್ದಾರೆ. ಜಯಣ್ಣ ಕಮ್ಮೇಶ್ ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದಾರೆ. ಎಲ್ಲಿ ಹೋಗೋದು ಹೇಳಿ ನಾವು? ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ? ಇವಾಗ ಒಂದು ಮರ್ಡರ್ ಮಾಡ್ತೀನಿ. ಇವಾಗ ನಾನು ಇವಳ ಚಿತ್ರನ ಮರ್ಡರ್ ಮಾಡ್ತೀನಿ. ಅಮ್ಮ ನೀನು ಆರ್ತಿ ಹತ್ಬಿಟ್ಟು ಬಾಮ ಅಂತ ಹಿಂಗ್ ಮಾಡಕ್ಕಾಯ್ತೈತಾ? ನೀನೇನ ಎಂತಾಳ ಎಲ್ಲರೂ ರಿಯಲ್ ಚಂದಾಗಿದ್ದಾಗ ಚಿತ್ರ ತರ ತಗೋತಾ ಇಲ್ಲ. ಚಿತ್ರ ನನ್ ಚಂದಾಗಿದ್ದಾಗ ಇವಳು ನನ್ನ ಲವರ್. ಇವಳು ಯಾವಾಗ ನಾನು ಬಿಟ್ಟು ಹೋದ್ಲ, ಇವಳ ಅಮ್ಮ ಇವಳ ಹತ್ರ ಇಷ್ಟಿಂದ ಅಷ್ಟಿಂದ ಅಂತ ನಾನು ಮಾತಾಡೋ ಎಲ್ಲರೂ ಮಾತಾಡ್ತಾ ಇರೋದು. ಹೌದಾ ಇಲ್ವಾ? ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು. ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್. ಅದೇ ಸರ್, ನೀವು ಯಾರೇ ಏನೇ ಅನ್ಕೋತಾ ಇದ್ರು ಹೋದ್ರು ನಾನು ಡಿಲೀಟ್ ಮಾಡಲ್ಲ ಗುರು. ಅದ್ ಯಾರು ಏನ್ ಧಮ್ಕಿ ಇಟ್ರೆ ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು. ಸಿನಿಮಾ ಹೋಗ್ಲಿ ಬಿಡಿ, ನಾನು ತೋರಿಸ್ತೀನಿ. ಅದೇ ಸರ್, ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ. ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ. ಯಾರ್ಯಾದ್ರೂ ಅಷ್ಟೇ. ಸಿನಿಮಾ ನೋಡಿ ಸರ್. ಸರ್ ಹಂಗೇನಾದಾಯ್ತು ಅಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು. ಎಲ್ರು ನೋಡ್ಲಿ, ನೀವು ಬಂದ್ ನೋಡಿ. ಇನ್ಕ್ಲೂಡ್ ಫಸ್ಟ್ ತೋರ್ಸೋದೆ ನಾನು ನಿಮ್ಗೇನೆ ತೋರ್ಸೋದು. ನಿಮ್ಗೆ ಏನ್ ಅನಿಸುತ್ತೆ ನೀವು ಮಾತಾಡಿ, ಅಭಿಪ್ರಾಯ ಮಾಡಿ. ನಾನು ಇವತ್ತವ್ರಿಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್. ಸರ್ ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರ್. ಯಾರಿಗೆ ನಾನು ತೋರಿಸ್ಬೇಕು ಸರ್? ಚಿತ್ರಾಗೆ ಅವತ್ತೊಂದು ಕಂಟೆಂಟ್ ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ ಸರ್. ಪ್ರತಿಯೊಬ್ಬರಿಗೂ ರಿವೀಲ್ ಮಾಡಿಲ್ಲ. ನಿನ್ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು, ಬಂದ್ ಮಾಡ್ತೀರ ಅಂತಾನೆ ಕೇಳಿ ಮಾಡ್ತಿರೋದು ಒಬ್ಬೊಬ್ರು. ನಾನು ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡಕ್ ಹೋಗಿಲ್ಲ. ನಿನ್ ಹೇಳಿದ್ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ. ಅಲ್ಲಿ ಮಾಡ್ದಾಗ್ತಾನೆ ನಿನ್ ಖುಷಿ ಆಯ್ತು. ಇನ್ಫ್ಯಾಕ್ಟ್ ನಂದು ಟ್ರೈಲರ್ ಅಲ್ಲೂ ಇಲ್ಲ, ಟೀಸರ್ ಅಲ್ಲೂ ಇಲ್ಲ. ಇಲ್ಲ ಇಟ್ಲೋಡು ಎದ್ರಲ್ಲೂ ತೋರಿಸಿಲ್ಲ ಚಿತ್ರ. ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು. ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು, ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ. ಕೈ ಎತ್ತು ಮುಗಿತಾ ಇದ್ದೀನಿ. ತುಂಬಾ ಕಷ್ಟದಲ್ಲಿ ಇದ್ದೀನಿ. ಡೇ 1 ಇಂದ ಹಿಡಿದು ಇವತ್ತು ನೀವೇ ನನ್ನ ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ.
ನಾನು ಇನ್ನೇನು ಹೇಳ್ತಂತ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 20th ರಿಲೀಸ್ ಆಗುತ್ತೆ, ನೀವು ಬಂದು ನೋಡಿ. ಯಾಕಂದ್ರೆ ನೀವು ಜನಗಳಿಗೆ ವಿಷಯನ ಪಾಸ್ ಮಾಡ್ಬೇಕಾಗಿರೋದು. ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವ್ರುಗಳು, ನೀವುಗಳೇ ವಿಷಯನ ಪಾಸ್ ಮಾಡ್ಬೇಕು. ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನ್ ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡ್ಬೇಕಾಗುತ್ತೆ. ಸೊ ಫೆಬ್ರವರಿ 20 ದಯವಿಟ್ಟು ಫಿಲಂ ನೋಡಿ ಆಮೇಲೆ ಜಡ್ಜ್ ಮಾಡಿ ಫಿಲಂ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ನೋಡಿ, ಎಲ್ಲ ಒಂಥರ ಇದು ಮಾಡಿ, ದಯವಿಟ್ಟು ಇದು ಎಲ್ಲೂ ವೈರಲ್ ಮಾಡ್ದಂಗಿರಿ ದಯವಿಟ್ಟು. ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತೈತೆ ಎಲ್ಲ ಕಡೆಯಿಂದ. ಏನು ಮಾಡೋದು ಸರ್, ಇದು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡರ್ವರ್ಲ್ಡ್ ಪಿಕ್ಚರ್ ಹೆಸರೇ ಅಂಡರ್ವರ್ಲ್ಡ್ನ ಕರ್ಕೊಂಡ್ಬಂದು ಮಾಡಿದ್ದೀನಿ. ಒಂದು ಮೆಸೇಜ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಅಂದ್ರೆ ಏನು ಸರ್ ಇದು ನೋಡ್ಕೊಂಡು ಈಗ ಮತ್ತೆ ಮುಂದೆ ಏನಾದ್ರು ದೊಡ್ಡ ಬೇರೆ ತರ ಪ್ರಾಬ್ಲಮ್ ಅಂದ್ರೆ ಈಗ ಯಾರೋ ಒಬ್ರು ಸರ್ ಬರ್ತೈತೆ, ಡೇವನಿಂದನೂ ಬರ್ತೈತೆ. ಡೇವನಿ ಇದು ಹೊಸ್ತಲ್ಲ ನನಗೆ, ಡೇವನಿಂದನೂ ಬರ್ತೈತೆ. ನಾನು ಹೇಳಿಲ್ವಾ ಸರ್, ನಾನು ಹೇಳಿಲ್ವಾ ಅವಲೇ ನನ್ಗೆ ಏನೇ ಬಂದ್ರು ನನ್ಗೆ ಇವಾಗ ಹೊಡೆದಾಗ್ತಾ ಇದ್ದೀನಿ ರೌಡಿಸಮ್ ಅಂದಾಗ. ಸರ್ ಕಾಲ್ ಇಡೋ ಮುಂಚೆ 10 ಸಲ ಯೋಚನೆ ಮಾಡಿದೆ ಸರ್. ಕಾಲ್ ಇಟ್ಬಿಟ್ಮೇಲೆ ನನ್ಗೆ ಗೊತ್ತು ಏನೋ ಒಂದು ಆಗ್ತೈತೆ ಅಂತ. ನೆವರ್ ಗಿವ್ ಅಪ್ ಸರ್. ನಾನು ಎಲ್ಲೂ ಬಿಡ್ಕೊಳ್ಳಲ್ಲ. ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾನೆ. ನಾನು ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟೆ ನಾನು ಸಾಯ್ತೀನಿ ಸರ್. ಹಂಗೊಂದು ವೇಳೆ ಬಂತು ಅಂದ್ರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೇ ಬಿಡಲ್ಲ. ಅಕ್ಕನೂ ಹೇಳ್ತೀನಿ, ಅವ್ರಿಗೆ ಯಾರು ಏನ್ ಹೇಳಿದ್ರೋ ಗೊತ್ತಿಲ್ಲ. ಪಾಪ ಇಷ್ಟು ದಿನ ನಂಗೆ ತುಂಬಾ ಅಕ್ಕ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾರು ಅವ್ರಿಗಿಂತ ಏನ್ ಹೇಳಿದ್ರೋ ಏನ್ ಮುಂದೆ ಗೊತ್ತಿಲ್ಲ. ಈ ತರ ಒಬ್ಬೊಬ್ಬರಾಗಿ ಹಿಂಗ್ ಬರ್ತಾ ಇದಾರೆ. ನನಗೆ ಎಲ್ಲ ಚೆನ್ನಾಗೇ ಇದ್ದಾರೆ. ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬೊಬ್ಬರಾಗಿ ತಿರುಗ್ತಾ ಇದ್ದಾರೆ. ನನ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ತಿರುಗ್ಲೆ, ಎಲ್ಲರೂ ತಿರುಗ್ಲಿ. ನನ್ಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಸರ್. ನನ್ನ ಮನೆ ದುಡ್ಡು ತಂದಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ ಸರ್. ನಾನು ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.